ವರ್ಷಗಳಿಂದ ಆಡಳಿತ ತರಬೇತಿ ಸಂಸ್ಥೆ ಮೈಸೂರು ಇಲ್ಲಿನ ವಿಕೋಪ ನಿರ್ವಹಣಾ ಕೇಂದ್ರ ಇಲ್ಲಿ ಬೋಧಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾವು ಈ ದಿನ ನಮ್ಮ ವಿಶೇಷ ಚೇತನರು ಅದರಲ್ಲಿ ದೃಷ್ಟಿ ವಿಶೇಷ ಚೇತನರನ್ನು ವಿಧಾನಸೌಧ ಭೇಟಿಗೆ ಕರ್ಕೊಂಡು ಬಂದಿದ್ದೇವೆ. ಸೊ ಈ ವಿಧಾನಸೌಧ ಭೇಟಿಯ ಉದ್ದೇಶ ನಾವು 5 ದಿನಗಳ ತರಬೇತಿ ಕಾರ್ಯಕ್ರಮವನ್ನು ಈ ಒಂದು ಡಿ ಗುಂಪಿನ ವಿಶೇಷ ಚೇತನರಿಗೆ ನಮ್ಮ ಬೆಂಗಳೂರು ಜಿಲ್ಲಾ ತರಬೇತಿ ಸಂಸ್ಥೆ ಇಲ್ಲಿ ಆಯೋಜನೆ ಮಾಡಿದ್ದೇವೆ. ಸೊ ಆ ಸಂದರ್ಭಿಕವಾಗಿ ನಾವು ಈ ವಿಧಾನಸೌಧದ ಭೇಟಿ ಉದ್ದೇಶದಲ್ಲಿ ಪತ್ರಗಾರ ಮತ್ತು ವಿಧಾನ ಪರಿಷತ್ ಸಭಾಭವನ ಇವುಗಳನ್ನು ತೋರಿಸಲಿಕ್ಕೆ ಕರ್ಕೊಂಡು ಬಂದಿದ್ದೇವೆ. ನಮ್ಮದು ಈ ಒಂದು ಕಾರ್ಯಕ್ರಮದ ಉದ್ದೇಶ, ಆಡಳಿತ ತರಬೇತಿಯ ಮುಖ್ಯ ಉದ್ದೇಶ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರ ಸರ್ವಾಂಗೀಣವಾದ ಕಾರ್ಯಕ್ಷಮತೆಯನ್ನು ಅಭಿವೃದ್ಧಿಗೊಳಿಸ್ತಕ್ಕಂಥದ್ದು. ಈ ಕಾರ್ಯಕ್ಷಮತೆ ಎಲ್ಲ ವರ್ಗಗಳಿಗೂ ಇರಬೇಕಾಗತ್ತೆ. ಸರ್ಕಾರಿ ನೌಕರರ ಎಲ್ಲ ವರ್ಗದವರಿಗೂ ಕೂಡ ಕಾರ್ಯಕ್ಷಮತೆಯನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಆಡಳಿತ ತರಬೇತಿ ಸಂಸ್ಥೆಯ ಬಹುಮುಖ್ಯ ಉದ್ದೇಶ. ಸೊ ಹಾಗಾಗಿ ಈ ಒಂದು ವಿಶೇಷ ಚೇತನರು ಏನಿದ್ದಾರೆ ಅವ್ರಿಗೂ ಕೂಡ ವಿಶೇಷವಾಗಿ ಆಯೋಜನೆ ಮಾಡಿ ಕ್ಲಾಸ್ ಎ, ಬಿ, ಸಿ, ಡಿ ವರ್ಗದ ಎಲ್ಲ ವರ್ಗದ ನೌಕರರಿಗೂ ಕೂಡ ತರಬೇತಿಯನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಆಡಳಿತ ತರಬೇತಿ ಸಂಸ್ಥೆ ಮೈಸೂರು ಇಲ್ಲಿ ಎ, ಬಿ ಮತ್ತು ಸಿ ವೃಂದದ ಅಧಿಕಾರಿಗಳಿಗೆ ತರಬೇತಿಯನ್ನು ಆಯೋಜನೆ ಮಾಡಿ ಈಗಾಗಲೇ 600ಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ತರಬೇತಿಯನ್ನು ನೀಡಿದ್ದೇವೆ. ನಾವು ಇನ್ನೂ ಮುಂದುವರಿದಂತೆ ಡಿ ವರ್ಗದ ವಿಶೇಷ ಚೇತನರನ್ನು ಗಮನದಲ್ಲಿಟ್ಟುಕೊಂಡು ನಾವು ಆಯಾ ಜಿಲ್ಲೆಗಳ ಜಿಲ್ಲಾ ತರಬೇತಿ ಸಂಸ್ಥೆಗಳಲ್ಲಿ ತರಬೇತಿಯನ್ನು ಆಯೋಜನೆ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಮೊದಲನೇ ಹಂತದ ಕಾರ್ಯಕ್ರಮದ ಆಯೋಜನೆಯ ಅಂಗವಾಗಿ ನಾವು 30 ಜನ ಕರ್ನಾಟಕ ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಅಲ್ಪಸಂಖ್ಯಾತರ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಈ ಇಲಾಖೆಗಳಿಂದ 30 ಜನ ಪ್ರಶಿಕ್ಷಣಾರ್ಥಿಗಳು ಭಾಗವಹಿಸಿದ್ದಾರೆ. ಇವರನ್ನು ನಾವು ತರಬೇತಿಯನ್ನು ಯೋಜನೆ ಮಾಡಿದ್ದೇವೆ. ಹೇಳಿ ಸರ್, ನಿಮ್ಮ ಹೆಸರು ನಮ್ಮ ಹೇಳಿ ಸರ್. ಹೆಸರು ಹೇಳಿ. ನಾನು ಡಾಕ್ಟರ್ ಪರಮೇಶ್, ಬೋಧಕರು, ಆಡಳಿತ ತರಬೇತಿ ಸಂಸ್ಥೆ ಮೈಸೂರು. ಧನ್ಯವಾದಗಳು. ಥ್ಯಾಂಕ್ ಯು.